ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಒಂದು ಇವತ್ತಿನ ಟಾಪಿಕ್ ಬಂದು ಏನು ಅಂತಂದರೆ, ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರ ಒಂದು ದಾಂಪತ್ಯ ಜೀವನದ ಬಗ್ಗೆ ಒಂದು ವೈರಲ್ ಆಗಿದೆ ವಿಷಯ ಯಾವುದು ಅಂದರೆ ಡೈವರ್ಸ್ ವಿಷಯ. ಅವರು ತುಂಬ ಒಂದು ಒಳ್ಳೆ ಕಪಲ್, ಏನದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಕಪಲ್ ಅಂತೇಳಿ ಅವರು ಹೆಸರು ಮಾಡಿರೋಂಥ ಜೋಡಿ. ಅದು ಈ ಜೋಡಿ ಬಗ್ಗೆ ಏನೇನೋ ಸ್ಪ್ರೆಡ್ ಆಗ್ತಿದೆ, ಅದು ನಿಜನೋ ಸುಳ್ಳೋ ನಮಗೂ ಕೂಡ ಅಷ್ಟು ಕ್ಲಿಯಾರಿಟಿಯಾಗಿ ಗೊತ್ತಿಲ್ಲದಿರೋದ್ರ ಬಗ್ಗೆ ಯಾರೇ ಆಗಲಿ, ನಾವೇ ಆಗಲಿ, ನೀವೇ ಆಗಲಿ ಮಾತಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಅದು ಅವರೇ ಬಾಯ್ಬಿಟ್ಟು ಮೀಡಿಯಾದಲ್ಲಿ ಬಂದು ಕೂತು ಮಾತಾಡಿದರೆ ಅದು ನಾವು ಕ್ಲಿಯಾರಿಟಿ ಅಂತ ತಗೋಬೋದು. ಅದು ಹೌದಾ, ಇದು ಇರ್ಬೋದು ಅಂತ ನಾವು ಒಂದು ಅವ್ರು ಏನು ಹೇಳ್ತಾರೆ ಅದನ್ನು ಹೌದು ಇದಿರ್ಬೋದು, ಇದೇ ವಿಷಯ ಅಂತ ಹೇಳ್ಬೋದು. ಸುಮ್ಮನೆ ಏನೇನೋ ಮಾತಾಡೋದು ತಪ್ಪಾಗ್ಬಿಡುತ್ತೆ. ಬಟ್ ಆದರೆ ನಾನು ಅವರ ಒಂದು ವಿಷಯದ ಬಗ್ಗೆ ಹೇಳ್ತೀನಿ ಅಂತಂದರೆ, ಒಂದು ಒಳ್ಳೆ ಜೋಡಿ, ಅವರು ಒಬ್ಬರಿಗೆ ಮಾದರಿಯಾಗಿ ಇರೋವಂಥದ್ದು. ಏನಂದರೆ ಒಳ್ಳೆ ಜೋಡಿ ನೋಡಿ ಇನ್ನೊಬ್ಬರು ಕೂಡ ಕಲಿಬೇಕು. ಅವ್ರು ಹೆಂಗಿದ್ದಾರೆ, ನಾವು ಹಿಂಗಿರಬೇಕು ಅಂತ ಅನ್ನಿಸ್ಬೇಕು. ಆ ಥರ ಒಂದು ಒಂದು ವ್ಯತ್ಯಾಸದಲ್ಲಿ ಅವರು ಆ ಥರ ಇದ್ದಂಥ ಜೋಡಿ. ಈಗಿನ ಕಾಲದಾಗೆ ಸ್ವಲ್ಪ ಗಂಡಿಗೆ ಏಜ್ ಜಾಸ್ತಿ ಇತ್ತು ಅಂತಂದರೆ, ಹೆಣ್ಣಿಗೆ 10 ವರ್ಷ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಯಾರೇ ಆದರೂ ಕೂಡ ಹಿಂದೇಟು ಹಾಕ್ತಾರೆ. ಆದರೂ ಕೂಡ ಅವರಲ್ಲಿ ನೋಡಿದರೂ ಕೂಡ ಚಂದನ್ ಶೆಟ್ಟಿ ಅವರು ತುಂಬ ಏಜಲ್ಲಿ ದೊಡ್ಡವರಿದ್ದಾರೆ, ಅಥವಾ ನಿವೇದಿತಾ ಗೌಡ ತುಂಬ ಚಿಕ್ಕವರು ಅಂತ ನಮಗೇನು ಆ ಥರ ಅನ್ಸೋ ಥರ ಅವರು ಬಾಳಲಿಲ್ಲ. ಪ್ರೀತಿಯಲ್ಲೇ ಆಗಲಿ ಸ್ವಲ್ಪನೂ ಕೂಡ ಕಮ್ಮಿ ಅಂತ ನಮಗೆ ಅನ್ನಿಸ್ಲಿಲ್ಲ. ಬಟ್ ಆದರೆ ಅವರು ಇಷ್ಟು ದಿನ 4 ವರ್ಷ ಅನ್ಯೋನ್ಯವಾಗಿ ಸಂಸಾರ ಜೀವನ ಎಲ್ಲ ಸಾಗಿಸ್ಕೊಂಡು ಬಂದು ಇವಾಗ ದಿಢೀರಂತ ಡೈವರ್ಸ್ ಅನ್ನೋ ಒಂದು ವಿಷಯಕ್ಕೆ ಕಾಲಿಟ್ಟಿದ್ದಾರೆ ಅಂತಂದರೆ ಆಶ್ಚರ್ಯ ಪಡಬೇಕಾದಂಥ ಮಾಹಿತಿ ಅದು. ಬಟ್ ನಿಜನ ಸುಳ್ಳು ಅದು ಇನ್ನೂ ನಮಗೂ ಕನ್ಫರ್ಮ್ ಆಗಿಲ್ಲ. ಬಟ್ ಆದರೆ ನಾವು ಏನಂತ ಹೇಳ್ತೀವಿ ಅಂತಂದರೆ, ದೇವ್ರದೇ ಚೆನ್ನಾಗಿರಲಿ, ಚೆನ್ನಾಗಿ ಒಂದಾಗಿರಲಿ ಅಂತ. ಯಾವುದೇ ಒಂದು ಜೋಡಿ ದೂರ ಆಗೋದು ನಾವು ಯಾರೂ ಬಯಸೋಕೆ ಹೋಗೋದಿಲ್ಲ. ಏನಂತಂದರೆ, ನಿವೇದಿತಾ ಗೌಡ ಅವ್ರಿಗೂ ಕೂಡ ತುಂಬ ಚಿಕ್ಕ ಏಜ್ ಅಲ್ವಾ, ಅವ್ರಿಗೆ ಏನೂ ಅಷ್ಟು ಗೊತ್ತಾಗೋದಿಲ್ಲ ಅಂತ ಕಾಣುತ್ತೆ. ಯಾರು ಕೂಡ 18 ವರ್ಷಕ್ಕೆ, ಈಗಿನ ಕಾಲದಲ್ಲಿ ಹಳ್ಳಿಗಾಡಲ್ಲೇ ಕೂಡ ಯಾರು ಕೂಡ ಮದುವೆ ಮಾಡೋದಿಲ್ಲ. 18 ವರ್ಷಕ್ಕೆ ಯಾರು ಕೂಡ ಒಂದು ಮದುವೆ ಅಂತ ಬಂದರೆ ಅವರಿಗೆ ಮೈಂಡ್ ಮೆಚುರಿಟಿ ಆಗಿರಬೇಕು, ಬಾಡಿ ಮೆಚುರಿಟಿ ಎಲ್ಲದೂ ಇರಬೇಕು. ಅವರಿಗೆ ಒಂದು ಸಂಸಾರ ಮಾಡೋ ಒಂದು ಕೆಪಾಬಿಲಿಟಿ, ನಾಲೆಡ್ಜು ಎಲ್ಲ ಇರಬೇಕು. ಅಂಥದ್ದು ಜೀವನನೇ ಆಗೋಗೋ ಅಂಥ ಕಾಲದಲ್ಲಿ ನಿವೇದಿತಾ ಗೌಡರಿಗೆ ಬೇಗ ಕಂಕಣ ಬಲ ಕೂಡಿ ಮದುವೆ ಆದರು. ಬಟ್ ಆದರೆ ಈ ಚಂದನ್ ಶೆಟ್ಟಿ ಅಂತ ಒಬ್ಬ ಪರ್ಸನ್ ವಿಷಯ ನಾನು ಮಾತಾಡಬೇಕಾದ್ರೆ, ಅವರು ದೇವರಂಥ ಮನುಷ್ಯ ಅಂತಲೇ ಹೇಳ್ಬೋದು. ನಮಗೆ ಇದುವರೆಗೂ ಅವ್ರ ಬಗ್ಗೆ ಒಂದು ಕೆಟ್ಟ ಒಪಿನಿಯನ್ ಆಗಲಿ, ಕೆಟ್ಟ ಒಂದು ಭಾವನೆ ಆಗಲಿ, ಕೆಟ್ಟ ಒಂದು ನುಡಿ ನೋಟ ಯಾವುದೇ ಆಗಲಿ ನಾವು ಇವತ್ತರೆಗೂ ನಾವು ಕೂಡ ಟಿವಿಲಿ ಮೊಬೈಲಲ್ಲಿ ನೋಡ್ತಾ ಇರ್ತೀವಲ್ವ, ನಾವು ಯಾವತ್ತೂ ಕೂಡ ಕಂಡು ಬಂದಿಲ್ಲ. ಇವ್ರ ಬಗ್ಗೆನಾಗಲಿ, ನಿವೇದಿತಾ ಗೌಡ ಬಗ್ಗೆ ಆಗಲಿ, ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಆಗಲಿ ನಾವು ಏನೋ ಮಾತಾಡೋದು ತಪ್ಪಾಗ್ಬಿಡುತ್ತೆ. ಇಬ್ಬರು ಒಳ್ಳೆಯರೇ, ಅವ್ರ ಬಗ್ಗೆ ಯಾವುದೇ ಒಂದು ಕಪ್ಪು ಚುಕ್ಕೆನೂ ನಾನು ಎಲ್ಲೂ ಕಂಡಿಲ್ಲ, ಏನೂ ಇಲ್ಲ. ಆ ಥರದ್ರಲ್ಲಿ ಈ ಥರದೊಂದು ಬೆಂಕಿ ಹರಡಿದಾಗ ನಾವು ಅದು ನಿಜ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಆದರೆ ಒಂದು ಕಪ್ಪು ಚುಕ್ಕೆ ಅಂತ ಬಂತು, ಅವ್ರು ಎಲ್ಲೂ ಕೂಡ ಹೌದು ನಿವೇದಿತಾ ಗೌಡ ಹಿಂಗೆ, ಹೌದು ಚಂದನ್ ಶೆಟ್ಟಿ ಹಿಂಗೆ, ಇದಿದ್ರೂ ಇರ್ಬೋದು ಅನ್ನೋಂಥ ಮಾತೇ ಇಲ್ಲ. ಬಟ್ ಆದರೆ ಇಂಥ ಒಂದು ಇದರಲ್ಲಿ ಒಂದು ದಿಢೀರಂಥ ಒಂದು ಭೂಕಂಪ ಥರ ಒಂದು ಸೃಷ್ಟಿ ಆಯಿತು, ಒಂದು ಡೈವರ್ಸ್ ಅನ್ನೋ ಒಂದು ವಿಷಯ. ನಾವು ಹೇಳ್ಬೇಕು, ಏನು ಹೇಳ್ತೀವಿ ಅವ್ರ ಬಗ್ಗೆ, ಅವ್ರ ವಿಷಯ. ಅವರಿಬ್ಬರು ಒಳ್ಳೆ ಜೋಡಿ, ಒಳ್ಳೆ ಗುಣ ಇರೋಂಥ ಇಬ್ಬರು ಕಪಲ್. ಏನಂದರೆ ನಿವೇದಿತಾ ಗೌಡ, ಚಂದನ್ ಶೆಟ್ಟಿ ಅವರಿಬ್ಬರು ಕೂಡ ಒಳ್ಳೆ ಕಪಲ್, ಒಳ್ಳೆ ಜೋಡಿ, ಒಳ್ಳೆ ವ್ಯಕ್ತಿತ್ವ ಇರೋಂಥವ್ರು. ಅಂದರೆ ಏನು, ನಿವೇದಿತಾ ಗೌಡ ಸ್ವಲ್ಪ ಏಜಲ್ಲಿ ಚಿಕ್ಕವ್ರು ಇರೋಂಥ ಸ್ವಲ್ಪ ಚಿಕ್ಕ ಹುಡುಗಿ ಥರ ಆಡ್ಬೋದೇನೋ. ಬಟ್ ಆದರೆ ಅವರು ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಚಂದನ್ ಶೆಟ್ಟಿ ಅವರು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದು ಅವ್ರು ದೇವ್ರಂತಾರೆ ಅಂತಲೇ ಹೇಳ್ಬೋದು. ಚಿಕ್ಕ ಹುಡುಗಿ ಥರ ಆಡಿದರೂ ಕೂಡ ಪರವಾಗಿಲ್ಲ, ಬೇರೆ ಏನೂ ಅವರಲ್ಲಿ ಏನೂ ಲೋಪದೋಷ ಕಂಡು ಬಂದಿಲ್ಲ. ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದಾಯಿತು. ನನ್ನ ಹೆಂಡತಿ, ನನ್ನ ಗಂಡ ಅಂತ ಒಂದು ಸಂಸಾರ ಜೀವನ ಸುಖವಾಗಿ ಸಾಕ್ತಿದ್ದಂಥ ಜೀವನದಲ್ಲಿ ಈ ಥರ ಬಂದಿದೆ. ಏನು ಹೇಳೋಕ್ಕಾಗಲ್ಲ ಅವ್ರ ವಿಷಯದ ಬಗ್ಗೆ. ಅವರು ದೇವ್ರ ದಯದಿಂದ ಚೆನ್ನಾಗಿರಲಿ ಅಂತಲೇ ನಾವು ಹಾರೈಸ್ತೀವಿ. ಬಟ್ ಅವರೊಬ್ರಿಗೆ ಮಾದರಿ ಆಗಿದ್ದರು. ಏಜ್ ಡಿಫ್ರೆನ್ಸ್ ಅಂತ ಒಂದು ಮಾತು ಬಂದಾಗ, ನೋಡು ಅವ್ರು ಹೆಂಗಿದ್ದಾರೆ, ನಾವು ಆ ಥರ ಇರಬೇಕಲ್ವಾ. ನಾವು ಈ ಥರ ಏನೇನೋ ಕಲ್ಪನೆ, ಒಬ್ರು ಅವ್ರು ಅಂತಾರೆ ನನ್ನ ಗಂಡಂಗೆ ದೊಡ್ಡ ಏಜು, ನನ್ನ ಹೆಂಡತಿ ತುಂಬ ಚಿಕ್ಕವಳು ಅನ್ನೋ ಒಂದು ಭಾವನೆ ತುಂಬಿಕೊಂಡು ಏನೇನೋ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಂಡು ಯಾರ್ಯಾರೋ ನೀನು ತುಂಬ ದೊಡ್ಡವರು, ನೀನು ತುಂಬ ಚಿಕ್ಕವಳು ಅನ್ನೋ ಒಂದು ಏನೇನೋ ಒಂದು ಭಾವನೆ ಬಂದು ಎಷ್ಟೋ ಭಾವನೆಗಳು ಮನಸ್ಸಲ್ಲಿ ಚೇಂಜ್ ಆದಾಗ ಮುಖದಲ್ಲಿ ಎಕ್ಸ್ಪ್ರೆಷನು ಕೂಡ ಹಂಗೆ ಚೇಂಜ್ ಆಗುತ್ತೆ. ಆ ಥರದಕ್ಕೆಲ್ಲ ಕಡಿವಾಣ ಹಾಕೋ ಥರ ಒಂದು ಉದಾಹರಣೆ ಆಗಿತ್ತು. ಅಂಥ ಒಂದು ಜೋಡಿಗೆ ಈ ಥರ ಒಂದು ಬಂದಾಗ ನಾವೇನು ಹೇಳೋದಕ್ಕಾಗೋದಿಲ್ಲ. ದೇವ್ರ ದಯೆಯಿಂದ ಅವ್ರು ಚೆನ್ನಾಗಿರಲಿ ಅಂತಲೇ ನಾನು ಆಶಿಸ್ತೀನಿ, ಬಯಸ್ತೀನಿ. ನನ್ನ ಒಂದು ಬೇಡಿಕೆ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಒಬ್ರಿಗೆ ಮಾದರಿ ಆಗಿದ್ದಂಥ ಜೋಡಿ. ಏನಾಗಿದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಯಾರೇ ಆಗಲಿ ಏನೋ ಒಂದು ಜಾಸ್ತಿ ಹರಡೋದೇ ಕೆಟ್ಟದ್ದು ಅಲ್ವಾ. ನೆಗೆಟಿವು ಕೆಟ್ಟದ್ದು ಅನ್ನೋದೇ ಜಾಸ್ತಿ ಹರಡ್ತಾ ಇರುತ್ತೆ. ಅದಕ್ಕೆ ಕಿವಿ ಕೊಡೋದು ಕೂಡ ಜನಗಳಾದ ನಾವು.
ಹಂಗಾಗಿ ಅಂಥ ಒಂದು ವಿಷಯಗಳಿಗೆ ಜಾಸ್ತಿ ಕಿವಿ ಕೊಡದೆ ದೇವ್ರ ದಯದಿಂದ ಅವ್ರು ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ, ಹಾರೈಸ್ತೀನಿ, ಹರಿಸ್ತೀನಿ ಅಂತ ಹೇಳ್ತಾ ಅವರಿಬ್ಬರು ಆದಷ್ಟು ಬೇಗ ಚೆನ್ನಾಗಾಗಲಿ ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ನೋಡಿದ ಅಂತ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.